ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆದ ನಂತರ ಕರಿ ನೆರಳು ಆವರಿಸಿದ ಹಾಗೆ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ವಿಜಯ್ ಹಜಾರೆ ಟ್ರೋಫಿ ಈಗ ಎನ್ಸಿಎ ಸ್ಟೇಡಿಯಂಗೆ ಶಿಫ್ಟ್ ಆಗಿದೆ. ಯಾರಿಗೂ ಕೂಡ ಪ್ರೇಕ್ಷಕರಿಗೆ ನೋಡೋದಕ್ಕೆ ಅವಕಾಶ ಇಲ್ಲ. ದೇವನಹಳ್ಳಿಯ ಎನ್ಸಿಎ ಮೈದಾನ ಹಣಾಹಣಿ ಇದೆ. ಕಿಂಗ್ ಕೊಹ್ಲಿ ನೋಡೋದಕ್ಕೆ ಮೈದಾನದತ್ತ ಫ್ಯಾನ್ಸ್ ದೌಡಾಯಿಸ್ತಾ ಇದ್ದಾರೆ. ಆದರೆ ಫ್ಯಾನ್ಸ್ಗೆ ಅಲೌ ಇಲ್ಲ. ಪ್ರೇಕ್ಷಕರಿಲ್ಲದೆ ನಡೀತಾ ಇರುವ ಕ್ರಿಕೆಟ್ ಮ್ಯಾಚ್. ಎನ್ಸಿಎ ಮೈದಾನಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ. ಸಂಪೂರ್ಣವಾಗಿ ನಾಕಾಬಂದಿಯನ್ನು ಹಾಕಲಾಗಿದೆ. ಚಿನ್ನಸ್ವಾಮಿಯಿಂದ ಎನ್ಸಿಎ ಸ್ಟೇಡಿಯಂ ಇಲ್ಲಿಗೆ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿಯಿಂದ ವಿಜಯ್ ಹಜಾರೆ ಟ್ರೋಫಿ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದೆ. ಎನ್ಸಿಎ ಮೈದಾನದಲ್ಲಿ ಯಾವುದೇ ಪ್ರೇಕ್ಷಕರಿಗೆ ಅವಕಾಶವೇ ಇಲ್ಲ ಒಳಗಡೆ ಮ್ಯಾಚ್ ನೋಡೋದಕ್ಕೆ. ಆದ್ರೆ ಅಭಿಮಾನಿಗಳು ಮಾತ್ರ ವಿರಾಟ್ ಕೊಹ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಪೊಲೀಸರು ಅವರನ್ನ ಅಲ್ಲಿಂದ ಓಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ. ಯಾವುದೇ ಪ್ರೇಕ್ಷಕರಿಗೂ ಕೂಡ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಕೇವಲ 100 ಜನರಿಗೆ ಮಾತ್ರ ಸೀಮಿತವಾಗಿ ಪಂದ್ಯ ನಡೀತಾ ಇರೋದು. ಪ್ರೇಕ್ಷಕರಿಗೆ ಯಾರಿಗೂ ಅವಕಾಶ ಇಲ್ಲ ಬೇರೆಯವರಿಗೆ. ಎನ್ಸಿಎ ಮೈದಾನದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಪೊಲೀಸರು ಕೈಗೊಂಡಿದ್ದಾರೆ. ಎನ್ಸಿಎ ಗ್ರೌಂಡ್ ನಲ್ಲಿ ಒಂದ್ ಕಡೆ ದೆಹಲಿ ಮತ್ತು ಆಂಧ್ರಪ್ರದೇಶದ ಮ್ಯಾಚ್ ನಡೀತಿದೆ. ಸಾಕಷ್ಟು ಅಭಿಮಾನಿಗಳು ಸಹ ಬರ್ತಾ ಇದ್ದಾರೆ. ಬಟ್ ಒಳಗಡೆ ಎಂಟ್ರಿ ಇಲ್ಲ. ಬೆಳಗಾವಿಯಿಂದ ಕಾರ್ ತಗೊಂಡು ಬಂದಿದ್ದಾರೆ. ನೋಡ್ತಿರ್ಬೋದು, ಈ ಒಂದು ಕಾರಲ್ಲಿ ಸುಮಾರು 4 ಜನರು ಅಭಿಮಾನಿಗಳು ಬಂದು ಮ್ಯಾಚ್ ನೋಡಕ್ ಬಂದಿದ್ದಾರೆ. ಆದ್ರೆ ಈಗ ಒಳಗಡೆ ಬಿಟ್ಟಿಲ್ಲ. ಹೀಗಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಿಂದ. ಯಾಕಂದ್ರೆ ವಿರಾಟ್ ಕೊಹ್ಲಿಯನ್ನ ನೋಡಲು ಸಹ ಬಂದಿದ್ದಾರೆ. ಇಲ್ಲಿ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದು? ಒಳಗಡೆ ಬಿಟ್ಟಿಲ್ವಾ? ಏನಂದ್ರೆ ಪೊಲೀಸರು ಅಂತ? ಬಿಡ್ಲಿಲ್ಲ ಸರ್, ಒಳಗಡೆ ಬಿಡ್ಲಿಲ್ಲ ನಮಗೆ. ಅಲ್ಲಿ ನಿಂತಿದ್ವಿ ನೋಡಕ್ಕೆ, ಹೋಗಿ ಆ ಕಡೆ ಹೋಗಿ ಅಂದ್ವಿ. ನಾವು ಕಾರ್ ತಗೊಂಡ್ ಒಳಗೆ ಹೋಗಿದ್ವಿ. ಅಲ್ಲಿ ಎಂಟ್ರೆನ್ಸ್ ಅಲ್ಲೂ ಬಿಡ್ಲಿಲ್ಲ. ಎಲ್ಲಿಂದ ಬಂದಿದ್ದು? ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕಿಂದ್ರ ಹಿಡ್ಕಲ್ ಡ್ಯಾಮ್ ಊರು, ಸಣ್ಣ ಗ್ರಾಮದಿಂದ. ಮ್ಯಾಚ್ ನೋಡಕ್ಕೆ ಬಂದಿದೆ ಹೇಗೆ? ಮ್ಯಾಚ್ ನೋಡಕ್ಕೆ ಬಂದಿದ್ವಿ ಅಲ್ಲಿಂದ್ರ. ನಿನಗ್ ಗೊತ್ತಾಯ್ತು ಇಲ್ಲಿದೆ ಅಂತ. ಅಂದ್ರೆ ನಮ್ಮ ಫ್ರೆಂಡ್ ಅವ್ರು ಕೆಲಸ ಮಾಡ್ತಾರೆ ಇಲ್ಲಿ ಕಂಪನಿಯಲ್ಲಿ, ಅಮೆಜಾನ್ ಪಕ್ಕದಲ್ಲಿ. ಅವ್ರು ಹೇಳಿದ್ರು ನೈಟ್ ಜಾಗ ಬಿಟ್ಟು ಮುಂಜಾನೆ ಬಂದ್ಬಿಟ್ವಿ. ಯಾರು ವಿರಾಟ್ ಕೊಹ್ಲಿ ನೋಡಕ್ ಬಂದಿದೆ ಹೇಗೆ? ವಿರಾಟ್ ಕೊಹ್ಲಿ ನೋಡಕ್ಕೆ ಬಂದಿದ್ವಿ. ನಾವು ವಿರಾಟ್ ಫ್ಯಾನ್ಸ್ ಅಲ್ವಾ ಸರ್? ಹೌದು. ಚಿನ್ನಸ್ವಾಮಿಯಿಂದ ಇಲ್ಲಿ ಗ್ರೌಂಡ್ ಶಿಫ್ಟ್ ಆಯ್ತು, ಏನ್ ಹೇಳಿದ್ರು ಅಂತ? ಅವ್ನು ಚಿನ್ನಸ್ವಾಮಿಯಲ್ಲಿ ಅಲ್ಲಿ ಫ್ರೆಂಡ್ ಇದಾರೆ, ಅಲ್ಲಿ ಹೇಳಿದ್ವಿ. ಅಲ್ಲಿ ಯಾಕೋ ಡಿಕೆಶಿ ಏನೋ ಪ್ರಾಬ್ಲಮ್ ಅಂತ ಇವನು ಕ್ಯಾನ್ಸಲ್ ಮಾಡಿಬಿಟ್ರು. ಅವಾಗ ಇಲ್ಲಿ ಬಂದಂತ ಗೊತ್ತಾಯ್ತು, ಗಾಡಿ ತಗೊಂಡ್ ಈ ಕಡೆ ಬಂದ್ಬಿಟ್ವಿ. ಏನ್ ಹೇಳ್ತೀರಿ ಮತ್ತೆ? ಒಳಗಡೆ ಬಿಟ್ಟಿಲ್ಲ? ಒಳಗೆ ಬಿಟ್ಟಿಲ್ಲ. ಬಹಳ ಬೇಜಾರಾಗತ್ತಿದ್ ಕಾಕ. ಯಾಕಂದ್ರೆ ಕೊಹ್ಲಿ ಫ್ಯಾನ್ಸ್ ಅಲ್ವಾ ನಾವು, ನಮಗೂ ನೋಡ್ಬೇಕಂತ ತುಂಬಾ ಆಸೆ ಇದೆ. ಬಟ್ ನೋಡಿದ್ವಿ, ದೂರಿಂದ ನೋಡಿದ್ವಿ. ಬಟ್ ಏನು ಅಲಾವೇ ಕೊಡ್ತಿಲ್ಲ ಒಳಗೆ ಹೋಗಕ್ಕೆ. 11 ಜನ ಸಾವಾಯ್ತು, ಅದರಿಂದ ಯಾವ್ದೇ ಮ್ಯಾಚ್ ಅಲ್ಲಿ ಪರ್ಮಿಷನ್ ಕೊಡ್ತಿಲ್ಲ. ಹೀಗುಂಟಾ? ಏನ್ ನಮಗೂ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಅದಿನ ಕಾರಣ ಇಲ್ಲ ಅನ್ಸುತ್ತೆ. ಬಟ್ ಇದು ಅದ್ ಪಬ್ಲಿಸಿಟಿ ಐತಿ, ಇದು ಪಬ್ಲಿಸಿಟಿ ಇಲ್ಲ ಅಲ್ವಾ. ಅಲ್ಲಿ ಜಾಸ್ತಿ ಜನ ಬರಲ್ಲ ಅಂತ ಇಲ್ಲಿ ಶಿಫ್ಟ್ ಮಾಡಿರ್ಬೋದು ಏನೋ, ಹಿಂಗ ಅನಿಸಿತ್ತು ನಮಗೆ. ಬೇಜಾರಾಗ್ತಿದೆ ಹಾಗಾದ್ರೆ? ಫುಲ್ ಬೇಜಾರಾಗ್ತಿದೆ. ಡ್ಯೂಟಿ ಬಿಟ್ಟು ಬಂದಿದೀವಲ್ಲ. ಸರ್ ಹೇಳಿ, ಏನ್ ಹೇಳ್ತೀರಿ? ತುಂಬಾ ಬೇಜಾರಾಗ್ತಾ ಇದೆ ಸರ್. ಅದು ವಿರಾಟ್ ಕೊಹ್ಲಿ ನೋಡಕ್ ಒಳಗಡೆನೂ ಬಿಡ್ಲಿಲ್ಲ. ಹುಕ್ಕೇರಿಯಿಂದ ಬಂದಿದ್ದು, ಏನ್ ಮಾಡೋದು? ಅಲ್ಲಿ ಹೋದ್ರೆ ಲಾಠಿ ಚಾರ್ಜ್ ಮಾಡ್ತಾ ಇದಾರೆ. ಈ ಕಡೆ ಬಂದ್ರೆ ಈ ಕಡೆನೂ ಬಿಡ್ತಾ ಇಲ್ಲ. ಗೇಟ್ 4 ಹತ್ರ ಬಂದ್ರೆ ID ತೋರಿಸಿ, ಅದು ತೋರಿಸಿ, ತೋರಿಸಿ ಅಂತ ಇದಾರೆ. ಅಷ್ಟು ದೂರದಿಂದ ಬಂದಿರ ಅಂತ ಮ್ಯಾಚ್ ನೋಡಕ್ಕೆ ಬೇಜಾರಾಗ್ತಾ ಇದೆ ಸರ್. ಏನ್ ಮಾಡೋದು ಇವಾಗ? ಏನಾದ್ರೂ ಟ್ರೈ ಮಾಡೋದು. ವಿರಾಟ್ ಕೊಹ್ಲಿ ನೋಡಕ್ ಬಂದಿದೆ ಹೇಗೆ? ಹೌದು, ವಿರಾಟ್ ಕೊಹ್ಲಿ ನೋಡಕಂತಾನೆ ಬಂದಿದ್ದು. ಏನ್ ಮಾಡಕ್ ಬರಲ್ಲ. ಸರ್, ಏನ್ ಹೇಳ್ತೀರಿ? ನಾವು ಚಿಕ್ಕ ವಯಸ್ಸಿಂದ ವಿರಾಟ್ ಅವ್ರ ಫ್ಯಾನು. ನಾವು ನೋಡಕಂತ ಬಂದ್ರಿ, ಆಗ್ಲಿಲ್ಲ. ದೂರದಿಂದ ನೋಡ್ಕೊಂಡು ತುಂಬಿಕೊಂಡ್ರೆ ಅಷ್ಟೇ. ಈಗ ಸುತ್ತಲೂ ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆಗೊಳಿಸಿದಾರೆ ಪೊಲೀಸರು. ಹೌದು, ಎಲ್ಲ ಕಡೆ ಎಲ್ಲಿ ನಿಂತ್ಕೊಂಡು ಹೋಗಕ್ಕೂ ಬಿಡ್ತಾ ಇಲ್ಲ. ದೂರದಿಂದ ನೋಡೋಣ ಅಂದ್ರೂ ಸುಮ್ನೆ ಬೇಜಾರಾಗ್ತಾ ಇದೆ. ನಾವು ಹತ್ರದಿಂದ ಬಂದು ಇನ್ನೊಂದ್ ಸ್ವಲ್ಪ ದೂರ ಹೋಗಿ ನೋಡೋದಿದ್ರೆ ಎಷ್ಟು ಖುಷಿ ಆಗತ್ತು ಅಂತ. ಇದಷ್ಟು ವಿರಾಟ್ ಫ್ಯಾನ್ಸ್ ಅವರ ಮಾತಾಗಿತ್ತು. ಅಂದ್ರೆ ದೂರದಿಂದ ಬಂದಿದ್ದಾರೆ ಬೆಳಗಾವಿಯಿಂದ, ಬಟ್ ಪರ್ಮಿಷನ್ ಸಿಕ್ಕಿಲ್ಲ, ಒಳಗಡೆ ಬಿಟ್ಟಿಲ್ಲ. ಪೊಲೀಸರು ಇಲ್ಲಿ ಸುತ್ತಲೂ ನಿಂದಿರ್ತಿಲ್ಲ, ಯಾಕಂದ್ರೆ ಟೈಟ್ ಸೆಕ್ಯೂರಿಟಿ ಇದೆ. ಇದು ಓಪನ್ ಕ್ರೀಡಾಂಗಣ ಇರೋದ್ರಿಂದ ಸಮಸ್ಯೆ ಆಗಬೋ ದೃಷ್ಟಿಯಿಂದ ಅಂಗಡಿಗಳು ಮತ್ತೊಂದು ಕಡೆ ಅಭಿಮಾನಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಿದ್ದಾರೆ, ಶಿಫ್ಟ್ ಮಾಡ್ತಿದ್ದಾರೆ ಮತ್ತು ಕಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಹೇಗಿದೆ ಈಗ ಎನ್ಸಿಎ ಮೈದಾನದ ಸುತ್ತಮುತ್ತ ಹೇಗಿದೆ? ಅಭಿಮಾನಿಗಳೆಲ್ಲ ಏನ್ ಹೇಳ್ತಾರೆ? ಸದ್ಯಕ್ಕೆ ಪೊಲೀಸರು ಬಂದೋಬಸ್ತೆಲ್ಲ ಹೇಗೆ ವಹಿಸಿದ್ದಾರೆ ವೀರೇಶ್?
ರಂಜಿತ್, ಎನ್ಸಿಎ ಮೈದಾನದಲ್ಲಿ ಒಂದ್ ಕಡೆ ಆಂಧ್ರ ಪ್ರದೇಶ ಮತ್ತೊಂದ್ ಕಡೆ ದೆಹಲಿ ತಂಡಗಳ 2 ಮ್ಯಾಚ್ ನಡೀತಾ ಇದೆ. ಆಂಧ್ರ ಪ್ರದೇಶ ಬ್ಯಾಟಿಂಗ್ ಆಯ್ದುಕೊಂಡಿದೆ, ಬ್ಯಾಟಿಂಗ್ ಆಡ್ತಾ ಇದೆ. ಆದ್ರೆ ಈಗ ಇದು ಗ್ರೌಂಡ್ ಓಪನ್ ಗ್ರೌಂಡ್, ಇದು ಕಾಂಪೌಂಡ್ ಎಲ್ಲ ಚಿಕ್ಕದಾಗಿದೆ. ನೋಡ್ತಿರಬಹುದು ಇದೇ ಗ್ರೌಂಡ್, ಇದು ಈ ಒಂದು ಎನ್ಸಿಎ ಗ್ರೌಂಡ್. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಈ ಒಂದು ಕಾಂಪೌಂಡ್ ದಾಟಿ ಹೋಗಬಹುದೆಂಬ ಲೆಕ್ಕಾಚಾರದಲ್ಲಿ ಈಗ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಅದೇ ರೀತಿ ಘಟನೆ ಆಯಿತು ಅಂತ ದೊಡ್ಡ ಕಾಂಪೌಂಡ್ ಇದ್ರೆ ಸಹ ಯಾರು ಒಳಗಡೆ ಹೋಗಿದ್ರು. ಆ ಒಂದು ದೃಷ್ಟಿಯಿಂದ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಅಭಿಮಾನಿಗಳು ಸಹ ಬರ್ತಾ ಇದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಇರ್ತಾ ಇತ್ತು, ಬಟ್ ಇಲ್ಲಿ ಶಿಫ್ಟ್ ಆಗಿದೆ. ಯಾಕಂದ್ರೆ ಆರ್ಸಿಬಿಯ ಕಾಲ್ ತುಳಿತ ನಂತರವೇ ಅಲ್ಲಿ ಯಾವುದೇ ರೀತಿಯ ಆ ಪಂದ್ಯಕ್ಕೆ ಪರ್ಮಿಷನ್ ಕೊಟ್ಟೇ ಇಲ್ಲ. ಹೀಗಾಗಿ ಈಗ ಎನ್ಸಿಎ ಗ್ರೌಂಡ್ ನಲ್ಲಿ ಮ್ಯಾಚ್ ನಡೀತಾ ಇದೆ. ಒಂದ್ ಕಡೆ ಆಂಧ್ರ ಪ್ರದೇಶ ಮತ್ತೊಂದ್ ಕಡೆ ಡೆಲ್ಲಿ ತಂಡ. ಡೆಲ್ಲಿಯಲ್ಲಿ ಕೊಹ್ಲಿ ಇದ್ದಾರೆ, ರಿಷಬ್ ಪಂತ್ ಇದ್ದಾರೆ. ಹೀಗಾಗಿ ಸಾಕಷ್ಟು ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಸಹ ಬಂದಿದ್ದಾರೆ. ಒಂದ್ ಕಡೆ ಬೆಳಗಾವಿಯಿಂದ ವಿರಾಟ್ ಕೊಹ್ಲಿ ನೋಡಲು ಸಹ ಅಭಿಮಾನಿಗಳು ಸಹ ಬಂದಿದ್ದಾರೆ. ಬಟ್ ಯಾರನ್ನೂ ಬಿಡ್ತಾ ಇಲ್ಲ, ಪ್ರೇಕ್ಷಕರು ಇಲ್ಲದೆ ಒಂದ್ ಕಡೆ ಮ್ಯಾಚ್ ನಡೀತಿದೆ. ದೃಶ್ಯಗಳು ನೋಡ್ತಿರ್ಬೋದು. ಒಂದು ಕಡೆ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಏನಾದ್ರೂ ಘಟನೆ ಆಯ್ತಂದ್ರೆ ಮತ್ತೆ ಪೊಲೀಸರಿಗೆ ತೊಂದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಚಿನ್ನಸ್ವಾಮಿಯಲ್ಲಿ ಅದೇ ರೀತಿ ಆಯಿತು. ಹೀಗಾಗಿ ಈ ಬಾರಿ ಫ್ಯಾನ್ಸ್ ಗಳನ್ನ ಸುತ್ತಮುತ್ತ ಎಲ್ಲಿ ನಿಲ್ಲಕ್ಕೆ ಬಿಡುತ್ತಿಲ್ಲ. ಯಾಕಂದ್ರೆ ಇದು ಚಿಕ್ಕ ಕಾಂಪೌಂಡ್, ಹೀಗಾಗಿ ಹೊರಗಡೆ ನಿಂತ್ರೆ ಮ್ಯಾಚ್ ಕಾಣುತ್ತೆ. ಆ ಒಂದು ದೃಷ್ಟಿಯಿಂದ ಎಲ್ಲವನ್ನ ಟೈಟ್ ಸೆಕ್ಯೂರಿಟಿ ಒಬ್ಬರನ್ನ ಬಿಡುತ್ತಿಲ್ಲ, ಫ್ಯಾನ್ಸ್ ಗಳನ್ನ ಸಹ ಬಿಡುತ್ತಿಲ್ಲ. ಹೀಗಾಗಿ ಸಂಜೆ ವರೆಗೆ ಈ ಒಂದು ಮ್ಯಾಚ್ ನಡೀತಾ 50 ಓವರ್ ಮ್ಯಾಚ್ ಇದು. ಹೀಗಾಗಿ ಆಂಧ್ರ ಪ್ರದೇಶ ಫಸ್ಟ್ ಬ್ಯಾಟಿಂಗ್ ಮಾಡಿದೆ, 2 ವಿಕೆಟ್ ಸಹ ಹೋಗಿದೆ. ಈಗ ನೆಕ್ಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆದ ನಂತರ ಕರಿ ನೆರಳು ಆವರಿಸಿದ ಹಾಗೆ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ವಿಜಯ್ ಹಜಾರೆ ಟ್ರೋಫಿ ಈಗ ಎನ್ಸಿಎ ಸ್ಟೇಡಿಯಂಗೆ ಶಿಫ್ಟ್ ಆಗಿದೆ. ಯಾರಿಗೂ ಕೂಡ ಪ್ರೇಕ್ಷಕರಿಗೆ ನೋಡೋದಕ್ಕೆ ಅವಕಾಶ ಇಲ್ಲ. ದೇವನಹಳ್ಳಿಯ ಎನ್ಸಿಎ ಮೈದಾನ ಹಣಾಹಣಿ ಇದೆ. ಕಿಂಗ್ ಕೊಹ್ಲಿ ನೋಡೋದಕ್ಕೆ ಮೈದಾನದತ್ತ ಫ್ಯಾನ್ಸ್ ದೌಡಾಯಿಸ್ತಾ ಇದ್ದಾರೆ. ಆದ್ರೆ ಫ್ಯಾನ್ಸ್ಗೆ ಅಲೌ ಇಲ್ಲ. ಪ್ರೇಕ್ಷಕರಿಲ್ಲದೆ ನಡೀತಾ ಇರುವ ಕ್ರಿಕೆಟ್ ಮ್ಯಾಚ್. ಎನ್ಸಿಎ ಮೈದಾನಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ. ಸಂಪೂರ್ಣವಾಗಿ ನಾಕಾಬಂದಿಯನ್ನು ಹಾಕಲಾಗಿದೆ. ಚಿನ್ನಸ್ವಾಮಿಯಿಂದ ಎನ್ಸಿಎ ಸ್ಟೇಡಿಯಂ ಇಲ್ಲಿಗೆ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿಯಿಂದ ವಿಜಯ್ ಹಜಾರೆ ಟ್ರೋಫಿ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದೆ. ಎನ್ಸಿಎ ಮೈದಾನದಲ್ಲಿ ಯಾವುದೇ ಪ್ರೇಕ್ಷಕರಿಗೆ ಅವಕಾಶವೇ ಇಲ್ಲ ಒಳಗಡೆ ಮ್ಯಾಚ್ ನೋಡೋದಕ್ಕೆ. ಆದ್ರೆ ಅಭಿಮಾನಿಗಳು ಮಾತ್ರ ವಿರಾಟ್ ಕೊಹ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಪೊಲೀಸರು ಅವರನ್ನ ಅಲ್ಲಿಂದ ಓಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ. ಯಾವುದೇ ಪ್ರೇಕ್ಷಕರಿಗೂ ಕೂಡ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಕೇವಲ 100 ಜನರಿಗೆ ಮಾತ್ರ ಸೀಮಿತವಾಗಿ ಪಂದ್ಯ ನಡೀತಾ ಇರೋದು. ಪ್ರೇಕ್ಷಕರಿಗೆ ಯಾರಿಗೂ ಅವಕಾಶ ಇಲ್ಲ ಬೇರೆಯವರಿಗೆ. ಎನ್ಸಿಎ ಮೈದಾನದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಪೊಲೀಸರು ಕೈಗೊಂಡಿದ್ದಾರೆ. ಎನ್ಸಿಎ ಗ್ರೌಂಡ್ ನಲ್ಲಿ ಒಂದ್ ಕಡೆ ದೆಹಲಿ ಮತ್ತು ಆಂಧ್ರ ಪ್ರದೇಶದ ಮ್ಯಾಚ್ ನಡೀತಿದೆ. ಸಾಕಷ್ಟು ಅಭಿಮಾನಿಗಳು ಸಹ ಬರ್ತಾ ಇದ್ದಾರೆ, ಬಟ್ ಒಳಗಡೆ ಎಂಟ್ರಿ ಇಲ್ಲ. ಬೆಳಗಾವಿಯಿಂದ ಕಾರ್ ತಗೊಂಡು ಬಂದಿದ್ದಾರೆ. ನೋಡ್ತಿರ್ಬೋದು, ಈ ಒಂದು ಕಾರಲ್ಲಿ ಸುಮಾರು 4 ಜನರು ಅಭಿಮಾನಿಗಳು ಬಂದು ಮ್ಯಾಚ್ ನೋಡಕ್ ಬಂದಿದ್ದಾರೆ. ಆದ್ರೀಗ ಒಳಗಡೆ ಬಿಟ್ಟಿಲ್ಲ. ಹೀಗಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಿಂದ. ಯಾಕಂದ್ರೆ ವಿರಾಟ್ ಕೊಹ್ಲಿಯನ್ನ ನೋಡಲು ಸಹ ಬಂದಿದ್ದಾರೆ. ಇಲ್ಲಿ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದು? ಒಳಗಡೆ ಬಿಟ್ಟಿಲ್ವಾ? ಏನಂದ್ರೆ ಪೊಲೀಸರು ಅಂತ? ಬಿಡ್ಲಿಲ್ಲ ಸರ್, ಒಳಗಡೆ ಬಿಡ್ಲಿಲ್ಲ ನಮಗೆ. ಅಲ್ಲಿ ನಿಂತಿದ್ವಿ ನೋಡಕ್ಕೆ, ಹೋಗಿ ಆ ಕಡೆ ಹೋಗಿ ಅಂದ್ವಿ. ನಾವು ಕಾರ್ ತಗೊಂಡ್ ಒಳಗೆ ಹೋಗಿದ್ವಿ, ಅಲ್ಲಿ ಎಂಟ್ರೆನ್ಸ್ ಅಲ್ಲೂ ಬಿಡ್ಲಿಲ್ಲ. ಎಲ್ಲಿಂದ ಬಂದಿದ್ದು? ಬೆಳಗಾವಿ ಡಿಸ್ಟ್ರಿಕ್ಟ್ ಹುಕ್ಕೇರಿ ತಾಲೂಕಿಂದ್ರ ಹಿಡ್ಕಲ್ ಡ್ಯಾಮ್ ಊರು, ಸಣ್ಣ ಗ್ರಾಮದಿಂದ. ಮ್ಯಾಚ್ ನೋಡಕ್ಕೆ ಬಂದಿದೆ ಹೇಗೆ? ಮ್ಯಾಚ್ ನೋಡಕ್ಕೆ ಬಂದಿದ್ವಿ ಅಲ್ಲಿಂದ್ರ. ನಿನಗ್ ಗೊತ್ತಾಯ್ತು ಇಲ್ಲಿದೆ ಅಂತ. ಅಂದ್ರೆ ನಮ್ಮ ಫ್ರೆಂಡ್ ಅವ್ರು ಕೆಲಸ ಮಾಡ್ತಾರೆ ಇಲ್ಲಿ ಕಂಪನಿಯಲ್ಲಿ, ಅಮೆಜಾನ್ ಪಕ್ಕದಲ್ಲಿ. ಅವ್ರು ಹೇಳಿದ್ರು, ನೈಟ್ ಜಾಗ ಬಿಟ್ಟು ಮುಂಜಾನೆ ಬಂದ್ಬಿಟ್ವಿ. ಯಾರು ವಿರಾಟ್ ಕೊಹ್ಲಿ ನೋಡಕ್ ಬಂದಿದೆ ಹೇಗೆ? ವಿರಾಟ್ ಕೊಹ್ಲಿ ನೋಡಕ್ಕೆ ಬಂದಿದ್ವಿ. ನಾವು ವಿರಾಟ್ ಫ್ಯಾನ್ಸ್ ಅಲ್ವಾ ಸರ್? ಹೌದು. ಯಾಕೆ ಚಿನ್ನಸ್ವಾಮಿಯಿಂದ ಇಲ್ಲಿ ಗ್ರೌಂಡ್ ಶಿಫ್ಟ್ ಆಯ್ತು, ಏನ್ ಹೇಳಿದ್ರ ಅಂತ? ಅವ್ರು ಚಿನ್ನಸ್ವಾಮಿಯಲ್ಲಿ ಅಲ್ಲಿ ಫ್ರೆಂಡ್ ಇದಾರೆ, ಅಲ್ಲಿ ಹೇಳಿದ್ವಿ. ಅಲ್ಲಿ ಯಾಕೋ ಡಿಕೆಶಿ ಏನೋ ಪ್ರಾಬ್ಲಮ್ ಅಂತ ಇವನು ಕ್ಯಾನ್ಸಲ್ ಮಾಡಿಬಿಟ್ರು. ಅವಾಗ ಇಲ್ಲಿ ಬಂದಂತ ಗೊತ್ತಾಯ್ತು, ಗಾಡಿ ತಗೊಂಡ್ ಈ ಕಡೆ ಬಂದ್ಬಿಟ್ವಿ. ಏನ್ ಹೇಳ್ತೀರಿ ಮತ್ತೆ? ಒಳಗಡೆ ಬಿಟ್ಟಿಲ್ಲ? ಒಳಗೆ ಬಿಟ್ಟಿಲ್ಲ, ಬಹಳ ಬೇಜಾರಾಗತ್ತಿದ್ ಕಾಕ. ಯಾಕಂದ್ರೆ ಕೊಹ್ಲಿ ಫ್ಯಾನ್ಸ್ ಅಲ್ವಾ ನಾವು, ನಮಗೂ ನೋಡ್ಬೇಕಂತ ತುಂಬಾ ಆಸೆ ಇದೆ. ಬಟ್ ನೋಡಿದ್ವಿ, ದೂರಿಂದ ನೋಡಿದ್ವಿ, ಬಟ್ ಏನು ಅಲಾವೇ ಕೊಡ್ತಿಲ್ಲ ಒಳಗೆ ಹೋಗಕ್ಕೆ. 11 ಜನ ಸಾವಾಯ್ತು, ಅದರಿಂದ ಯಾವ್ದೇ ಮ್ಯಾಚ್ ಅಲ್ಲಿ ಪರ್ಮಿಷನ್ ಕೊಡ್ತಿಲ್ಲ. ಹೀಗುಂಟಾ? ಏನ್ ನಮಗೂ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಅದಿನ ಕಾರಣ ಇಲ್ಲ ಅನ್ಸುತ್ತೆ.
ಬಟ್ ಇದು ಅದ್ ಪಬ್ಲಿಸಿಟಿ ಐತಿ, ಇದು ಪಬ್ಲಿಸಿಟಿ ಇಲ್ಲ ಅಲ್ವಾ, ಅಲ್ಲಿ ಜಾಸ್ತಿ ಜನ ಬರಲ್ಲ ಅಂತ ಇಲ್ಲಿ ಶಿಫ್ಟ್ ಮಾಡಿರ್ಬೋದು ಏನೋ, ಹಿಂಗ ಅನಿಸಿತ್ತು ನಮಗೆ. ಬೇಜಾರಾಗ್ತಿದೆ ಹಾಗಾದ್ರೆ. ಫುಲ್ ಬೇಜಾರಾಗ್ತಿದೆ. ಡ್ಯೂಟಿ ಬಿಟ್ಟು ಬಂದಿದೀವಲ್ಲ. ಸರ್ ಹೇಳಿ, ಏನ್ ಹೇಳ್ತೀರಿ? ತುಂಬಾ ಬೇಜಾರಾಗ್ತಾ ಇದೆ ಸರ್. ಅದು ವಿರಾಟ್ ಕೊಹ್ಲಿ ನೋಡಕ್ ಒಳಗಡೆನೂ ಬಿಡ್ಲಿಲ್ಲ, ಬೆಹುಕೇರಿಯಿಂದ ಬಂದಿದ್ದು. ಏನ್ ಮಾಡೋದು, ಅಲ್ಲಿ ಹೋದ್ರೆ ಲಾಠಿ ಚಾರ್ಜ್ ಮಾಡ್ತಾ ಇದಾರೆ, ಈ ಕಡೆ ಬಂದ್ರೆ ಈ ಕಡೆನೂ ಬಿಡ್ತಾ ಇಲ್ಲ. ಗೇಟ್ 4 ಹತ್ರ ಬಂದ್ರೆ ID ತೋರಿಸಿ, ಅದ್ ತೋರಿಸಿ, ತೋರಿಸಿ ಅಂತ ಇದಾರೆ. ಅಷ್ಟು ದೂರದಿಂದ ಬಂದಿರ ಅಂತ ಮ್ಯಾಚ್ ನೋಡಕ್ಕೆ ಬೇಜಾರಾಗ್ತಾ ಇದೆ ಸರ್. ಏನ್ ಮಾಡೋದು ಇವಾಗ? ಬಂದಿರೋದು ಏನಾದ್ರೂ ಟ್ರೈ ಮಾಡೋದು. ವಿರಾಟ್ ಕೊಹ್ಲಿ ನೋಡಕ್ ಬಂದಿದೆ ಹೇಗೆ? ಹೌದು, ವಿರಾಟ್ ಕೊಹ್ಲಿ ನೋಡಕಂತಾನೆ ಬಂದಿದ್ದು, ಏನ್ ಮಾಡಕ್ ಬರಲ್ಲ. ಸರ್ ಏನ್ ಹೇಳ್ತೀರಿ? ನಾವು ಚಿಕ್ಕ ವಯಸ್ಸಿಂದ ವಿರಾಟ್ ಅವ್ರ ಫ್ಯಾನು. ನಾವು ನೋಡಕಂತ ಬಂದ್ರಿ ಆಗ್ಲಿಲ್ಲ, ದೂರದಿಂದ ನೋಡ್ಕೊಂಡು ತುಂಬಿಕೊಂಡ್ರೆ ಅಷ್ಟೇ. ಈಗ ಸುತ್ತಲೂ ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆಗೊಳಿಸಿದ್ದಾರೆ ಪೊಲೀಸರು. ಹೌದು, ಎಲ್ಲ ಕಡೆ ಎಲ್ಲಿ ನಿಂತ್ಕೊಳಕ್ಕೂ ಬಿಡ್ತಾ ಇಲ್ಲ. ದೂರದಿಂದ ನೋಡೋಣ ಅಂದ್ರೂ ಸುಮ್ನೆ ಬೇಜಾರಾಗ್ತಾ ಇದೆ. ನಾವು ಹತ್ರದಿಂದ ಬಂದು ಇನ್ನೊಂದ್ ಸ್ವಲ್ಪ ದೂರ ಹೋಗಿ ನೋಡೋದಿದ್ರೆ ಎಷ್ಟು ಖುಷಿ ಆಗತ್ತು ಅಂತ. ಇದೆಷ್ಟು ವಿರಾಟ್ ಫ್ಯಾನ್ಸ್ ಅವರ ಮಾತಾಗಿತ್ತು. ಅಂದ್ರೆ ದೂರದಿಂದ ಬಂದಿದ್ದಾರೆ ಬೆಳಗಾವಿಯಿಂದ, ಬಟ್ ಪರ್ಮಿಷನ್ ಸಿಕ್ಕಿಲ್ಲ, ಒಳಗಡೆ ಬಿಟ್ಟಿಲ್ಲ. ಪೊಲೀಸರು ಇಲ್ಲಿ ಸುತ್ತಲೂ ನಿಂದಿರ್ತಿಲ್ಲ, ಯಾಕಂದ್ರೆ ಟೈಟ್ ಸೆಕ್ಯೂರಿಟಿ ಇದೆ. ಇದು ಓಪನ್ ಕ್ರೀಡಾಂಗಣ ಇರೋದ್ರಿಂದ ಸಮಸ್ಯೆ ಆಗಬೋ ದೃಷ್ಟಿಯಿಂದ ಅಂಗಡಿಗಳು ಮತ್ತೊಂದು ಕಡೆ ಅಭಿಮಾನಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಿದ್ದಾರೆ, ಶಿಫ್ಟ್ ಮಾಡ್ತಿದ್ದಾರೆ ಮತ್ತು ಕಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಹೇಗಿದೆ ಈಗ NCA ಮೈದಾನದ ಸುತ್ತಮುತ್ತ ಹೇಗಿದೆ? ಅಭಿಮಾನಿಗಳೆಲ್ಲ ಏನ್ ಹೇಳ್ತಾರೆ? ಸದ್ಯಕ್ಕೆ ಪೊಲೀಸರು ಬಂದೋಬಸ್ತೆಲ್ಲ ಹೇಗೆ ವಹಿಸಿದ್ದಾರೆ ವೀರೇಶ್? ರಂಜಿತ್, NCA ಮೈದಾನದಲ್ಲಿ ಒಂದ್ ಕಡೆ ಆಂಧ್ರಪ್ರದೇಶ ಮತ್ತೊಂದ್ ಕಡೆ ದೆಹಲಿ ತಂಡಗಳ 2 ಮ್ಯಾಚ್ ನಡೀತಾ ಇದೆ. ಆಂಧ್ರಪ್ರದೇಶ ಬ್ಯಾಟಿಂಗ್ ಆಯ್ದುಕೊಂಡಿದೆ, ಬ್ಯಾಟಿಂಗ್ ಆಡ್ತಾ ಇದೆ. ಆದ್ರೆ ಈಗ ಇದು ಗ್ರೌಂಡ್ ಓಪನ್ ಗ್ರೌಂಡ್, ಇದು ಕಾಂಪೌಂಡ್ ಎಲ್ಲ ಚಿಕ್ಕದಾಗಿದೆ. ನೋಡ್ತಿರ್ಬೋದು, ಇದೇ ಗ್ರೌಂಡ್, ಇದು ಈ ಒಂದು NCA ಗ್ರೌಂಡ್. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಈ ಒಂದು ಕಾಂಪೌಂಡ್ ದಾಟಿ ಹೋಗಬಹುದೆಂಬ ಲೆಕ್ಕಾಚಾರದಲ್ಲಿ ಈಗ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಅದೇ ರೀತಿ ಘಟನೆ ಆಯಿತು ಅಂತ ದೊಡ್ಡ ಕಾಂಪೌಂಡ್ ಇದ್ರೆ ಸಹ ಯಾರು ಒಳಗಡೆ ಹೋಗಿದ್ರು. ಆ ಒಂದು ದೃಷ್ಟಿಯಿಂದ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಅಭಿಮಾನಿಗಳು ಸಹ ಬರ್ತಾ ಇದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಇರ್ತಾ ಇತ್ತು, ಬಟ್ ಇಲ್ಲಿ ಶಿಫ್ಟ್ ಆಗಿದೆ. ಯಾಕಂದ್ರೆ RCBಯ ಕಾಲ್ ತುಳಿತ ನಂತರವೇ ಅಲ್ಲಿ ಯಾವುದೇ ರೀತಿಯ ಆ ಪಂದ್ಯಕ್ಕೆ ಪರ್ಮಿಷನ್ ಕೊಟ್ಟೇ ಇಲ್ಲ. ಹೀಗಾಗಿ ಈಗ NCA ಗ್ರೌಂಡ್ ನಲ್ಲಿ ಮ್ಯಾಚ್ ನಡೀತಾ ಇದೆ. ಒಂದ್ ಕಡೆ ಆಂಧ್ರಪ್ರದೇಶ ಮತ್ತೊಂದ್ ಕಡೆ ಡೆಲ್ಲಿ ತಂಡ. ಡೆಲ್ಲಿಯಲ್ಲಿ ಕೊಹ್ಲಿ ಇದ್ದಾರೆ, ರಿಷಬ್ ಪಂತ್ ಇದ್ದಾರೆ. ಹೀಗಾಗಿ ಸಾಕಷ್ಟು ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಸಹ ಬಂದಿದ್ದಾರೆ. ಒಂದ್ ಕಡೆ ಬೆಳಗಾವಿಯಿಂದ ವಿರಾಟ್ ಕೊಹ್ಲಿ ನೋಡಲು ಸಹ ಅಭಿಮಾನಿಗಳು ಸಹ ಬಂದಿದ್ದಾರೆ. ಬಟ್ ಯಾರನ್ನೂ ಬಿಡ್ತಾ ಇಲ್ಲ, ಪ್ರೇಕ್ಷಕರು ಇಲ್ಲದೆ ಒಂದ್ ಕಡೆ ಮ್ಯಾಚ್ ನಡೀತಿದೆ. ದೃಶ್ಯಗಳು ನೋಡ್ತಿರ್ಬೋದು, ಒಂದು ಕಡೆ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಏನಾದ್ರೂ ಘಟನೆ ಆಯ್ತಂದ್ರೆ ಮತ್ತೆ ಪೊಲೀಸರಿಗೆ ತೊಂದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಚಿನ್ನಸ್ವಾಮಿಯಲ್ಲಿ ಅದೇ ರೀತಿ ಆಯಿತು. ಹೀಗಾಗಿ ಈ ಬಾರಿ ಫ್ಯಾನ್ಸ್ ಗಳನ್ನ ಸುತ್ತಮುತ್ತ ಎಲ್ಲಿ ನಿಲ್ಲಕ್ಕೆ ಬಿಡುತ್ತಿಲ್ಲ. ಯಾಕಂದ್ರೆ ಇದು ಚಿಕ್ಕ ಕಾಂಪೌಂಡ್, ಹೀಗಾಗಿ ಹೊರಗಡೆ ನಿಂತ್ರೆ ಮ್ಯಾಚ್ ಕಾಣುತ್ತೆ. ಆ ಒಂದು ದೃಷ್ಟಿಯಿಂದ ಎಲ್ಲವನ್ನ ಟೈಟ್ ಸೆಕ್ಯೂರಿಟಿ, ಒಬ್ಬರನ್ನ ಬಿಡುತ್ತಿಲ್ಲ, ಫ್ಯಾನ್ಸ್ ಗಳನ್ನ ಸಹ ಬಿಡುತ್ತಿಲ್ಲ. ಹೀಗಾಗಿ ಸಂಜೆ ವರೆಗೆ ಈ ಒಂದು ಮ್ಯಾಚ್ ನಡೀತಾ. 50 ಓವರ್ ಮ್ಯಾಚ್ ಇದು. ಹೀಗಾಗಿ ಆಂಧ್ರಪ್ರದೇಶ ಫಸ್ಟ್ ಬ್ಯಾಟಿಂಗ್ ಮಾಡಿದೆ, 2 ವಿಕೆಟ್ ಸಹ ಹೋಗಿದೆ. ಈಗ ನೆಕ್ಸ್ಟ್ ಮ್ಯಾಚ್